ನೋಡೋದ ಬನ್ನಿ ಫಸ್ಟ್ ಬಾಲ್ ಹೆಂಗ್ ಹೊಡಿತಾರೆ ಅಂತ ನಮ್ಮ ಶರತ್ ಅವರು. ಆದ್ರೂ ಒಂದು ಒಳ್ಳೆ ಗುಣ ಮೆಚ್ಚಬೇಕು ಗೈಸ್, ಏನಂದ್ರೆ ಯಾರು ಬಂದ್ರು ಮಾತಾಡಿಸ್ತಾರ. ಈ ತರ ಪರಿಸ್ಥಿತಿ ಆಗೈತೆ, ಕಾರು ಸ್ಟಾರ್ಟ್ ಐತಲ್ಲ, ಇಸ್ರೋ ಏನೋ ರೆಡಿ ಮಾಡ್ತಾವನೆ. ಎಲ್ಲೋ ಸ್ಟಾರ್ಟ್ ಆಗ್ಬಿಟ್ಲಪ್ಪ ದೇವ್ರೆ, ಪ್ಲೀಸ್ 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 ಪ್ಲೀಸ್. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ನಿಂಗೆ ನೋಡಿ ಹೇಳಿರ್ತಾರೆ ಈ ತರ. ನೀವೇ ಕಮೆಂಟ್ ಇಡ್ರಿ ಗೈಸ್. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಇನ್ಫ್ಲೂಯೆನ್ಸರ್ಸ್ ಕ್ರಿಕೆಟ್ ಲೀಗ್ ನಡೀತಾ ಇದೆ. ಅಲ್ಲಿ ನೋಡ್ರಿ ನಮ್ಮ ಕಡೆಯವರು 7 ಗಂಟೆಗೆ ಫಸ್ಟ್ ಮ್ಯಾಚ್ ಇದ್ದು ಅಂತ ಹೇಳಿದ್ದವರು. 7 ಗಂಟೆಗೆ ಫಸ್ಟ್ ಮ್ಯಾಚ್ ಇತ್ತು ಅಂತ ಹೇಳಿದ್ರು. 7 ಗಂಟೆಗೆ ಫಸ್ಟ್ ಮ್ಯಾಚ್ ಇದ್ದಿದ್ದು. ಇವಾಗ ಆಲ್ರೆಡಿ ಟೈಮು 9:15 ಆಗೋದು. ಬ್ರೋ ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಯಾಕೆ ಲೇಟು? ನಿನ್ನೆ RCB ಗೆದ್ಬಿಡ್ತೀವಿ ಬ್ರೋ. ನಿಮ್ದು ಇಲ್ಲಾಂದ್ರೆ ಮಾನ ಮರ್ಯಾದೆ ಉಳ್ಕೊಂಡೈತಿ ನಿಮ್ಗೆ. ಹಾ, ಆ ತರ ಚಾಲೆಂಜ್ ಕೊಟ್ಟಿದ್ದು, ಆ ತರ ಚಾಲೆಂಜ್ ಕೊಟ್ಟಿದ್ದು. ಸದ್ಯ RCB ಗೆಲ್ತಲ್ಲ ಬ್ರೋ. ಬಿರಿಯಾನಿ ಪಕ್ಕ ಬ್ರೋ. ನಿಮ್ ನೆಕ್ಸ್ಟ್ ಮ್ಯಾಚಾ ನಿಮ್ದು? ನೆಕ್ಸ್ಟ್ ಮ್ಯಾಚ್ ನಿಮ್ದೆ ಅಂತ ಅಂದೆ. ನನ್ ಫಸ್ಟ್ ಮ್ಯಾಚ್ ಇದು 7 ಗಂಟೆಗೆ. ನಾನು 9:15 ಬಂದೆ. ಸದ್ಯ ನನ್ನ ಪುಣ್ಯಕ್ಕೆ ಇನ್ನೂ ಮ್ಯಾಚ್ ಹೋಗ್ತಿಲ್ಲ ನೋಡ್ರಿ ಗೈಸ್. ಕಬ್ಜಾ ಅವ್ರದ್ದು ಕನ್ನಡಕ ಬಡವ್ರದ್ದು. ಅಯ್ಯೋಯ್ಯೋ, 1 ಲಕ್ಷ ಖರ್ಚು ಮಾಡ್ಕೊಂಡು ಡೆಲ್ಲಿ ಮುಂಬೈ ಸುತ್ತೋದು ಬಡವ್ರಂತೆ. ಬ್ರೋ ನಿಮ್ದು ಯಾವ ಟೀಮು? ನಿಮ್ದು? ನಾವೆಲ್ಲ ಟೀಮು. ಓಕೆ, ಲವ್ ಯು ಬ್ರೋ. ಎಸ್, ನಮ್ಮ ಕಡೆ ಅವ್ರದ್ದು ಫಸ್ಟ್ ಇನ್ನಿಂಗ್ಸು ಬೌಲಿಂಗ್ ಮುಗ್ದದೆ. ನಮ್ದೇ ಫಸ್ಟ್ ಬೌಲಿಂಗ್ ಇದ್ದಿದ್ದು. ಎಷ್ಟು ನೋಡಿಸ್ಕೊಂಡವ್ರೆ ಬ್ರಾ? ಎಷ್ಟು ನೋಡಿಸ್ಕೊಂಡ್ರಿ ಸುದೀಪ? ಗುಡ್ ಕ್ಯಾಪ್ಟನ್ಸಿ. ಎಷ್ಟು ಬ್ರಾ? ಎಷ್ಟು ಟಾರ್ಗೆಟ್? 93. ಎಷ್ಟು? 93 ಟಾರ್ಗೆಟ್. ಎಷ್ಟು ಆಕಾಶ್ ಬ್ರೋ? ಗುಡ್ ಮಾರ್ನಿಂಗ್. ಈಗ ತಾನೇ ಇಬ್ರು ದೈತ್ಯ ಬ್ಯಾಟ್ಸ್ಮನ್ಗಳು ಎಂಟ್ರಿ ಕೊಡ್ತಿದ್ದಾರೆ. ಬ್ಯಾಟ್ಸ್ಮನ್ಗಳ ರೆಡಿನಾ? ರೆಡಿನಾ ಹೇಳ, ರೆಡಿನಾ? ಸ್ವಲ್ಪ ಹಾರ್ಟ್ ಬೀಟ್ ಜೋರಾಗಿ ಹೊಡ್ಕತಾರೆ. ತಲೆ ಕೆಡ್ಸ್ಕೊಬೇಡ, ಡಾಕ್ಟರ್ ಆಂಬುಲೆನ್ಸ್ ಇಲ್ಲ ಕರ್ಸನ. ಇವರು ಇವಾಗ ತಾನೆ ಇವ್ರು ಹಾಫ್ ಸೆಂಚುರಿ, ಅವ್ರ ಹಾಫ್ ಸೆಂಚುರಿ ಹೊಡೆದ್ಬಿಟ್ಟು ಸುಸ್ತಾಗಿ ಬತ್ತವ್ರೆ. ಬ್ಯಾಟಿಂಗ್ ಅಂತ ನಡೆದ ಶರತ್ ಕನ್ನಡಿಗ. ನೋಡೋದ ಬನ್ನಿ ಫಸ್ಟ್ ಬಾಲ್ ಹೆಂಗ್ ಹೊಡಿತಾರೆ ಅಂತ ನಮ್ಮ ಶರತ್ ಅವರು. ಬಾಲ್ ಬಂತು ಹೊಡೆದ್ರು. ಮೊದಲನೇ ಎಸೆತದಲ್ಲಿ ಮೊದಲನೇ ಎಸೆತದಲ್ಲಿ 1 ರನ್ನನ್ನು ಗಳಿಸಿದ್ದಾರೆ. ಶರತ್ ಅವರು ಸ್ಟ್ರೈಕ್ಗೂ ಬಂದಿದ್ದಾರೆ. ಏನ್ ಮಾಡ್ತಾರೆ ನೋಡೋಣ. ಈ ಬಾಲು 6 4. ಓ, ಲೆಗ್ ಸೈಡ್ ಹತ್ರ ಬಾರ್ಸಿದ್ದಾರೆ ಬಲವಾಗಿ. ತುಂಬಾ ಚೆನ್ನಾಗಿ ಸಿಂಗಲ್ ಆಡಿ ರನ್ ಕಲೆ ಹಾಕ್ತಿದ್ದಾರೆ. ಮತ್ತೆ ಬ್ಯಾಟಿಂಗ್ ನಲ್ಲಿ ಶರತ್ ವಿಕೆಟ್ ಕವರ್ ಆಗಿ ಬಲವಾಗಿ ಬೀಸಲು ವೈಡ್ ಅಗಲವಾದ ಎಸೆತ. ಬೌಲರೇ ಎದುರುಕೊಂಡಿದ್ದಾರೆ ಬಾಲ್ ಹಾಕಕ್ಕೆ. ಶರತ್ ಅವರು ಮತ್ತೆ ಆಡ್ತಾ ಇದ್ದಾರೆ. ಬಲವಾಗಿ ಬಾರಿಸಿದ್ದಾರೆ, ಡಾಟ್ ಬಾಲ್. ಶರತ್ ಅವರು ಮತ್ತೆ ಬ್ಯಾಟಿಂಗ್ ಬಂದಿದ್ದಾರೆ. 1 4 ಹೊಡೆದಿಲ್ಲ, 1 6 ಹೊಡೆದಿಲ್ಲ, ಬರೀ ಸಿಂಗಲ್ ಆಡ್ತಾ ಇದ್ದಾರೆ. ಈ ಬಾಲ್ ನೋಡೋಣ ಏನು ಮಾಡಿದ್ರು ಅಂತ. ಬಲವಾಗಿ ಹೊಡೆದಿದ್ದಾರೆ, ಸಿಂಗಲ್ ರನ್ ಆಗಿದೆ. ಏನು ಮಾಡ್ತಾರೆ ಕಾದು ನೋಡೋಣ. ಬ್ಯಾಟ್ನ ಬಲವಾಗಿ ಬೀಸಿದ್ದಾರೆ, ಬಾಲ್ ಡಾಟ್ ಆಗಿದೆ. ಶರತ್ ಅವ್ರ ಕಡೆಯಿಂದ ಯಾವುದೇ 4 and 6 ಬಂದಿಲ್ಲ. ಬರಬೇಕು ಅಂತ ಅಭಿಮಾನಿಗಳು ಇಲ್ಲಿ ಕಾಯ್ತಾ ಕೂತಿದ್ದಾರೆ. ಬ್ಯಾಟಿಂಗ್ನಲ್ಲಿ ಶರತ್ ಅವ್ರು ಔಟ್ ಆಗಿದ್ದಾರೆ. A few moments later. ಬೇಗ ಔಟ್ ಆಗ್ಬಿಟ್ಟು ಬಂದಿರೋದಕ್ಕೆ ನಿಮ್ಮ ಅಭಿಪ್ರಾಯ ಏನು ಶರತ್ ಅವರೇ? ಆಡಿದೆ ಸರ್, ಸ್ಟ್ರೈಕ್ ರೊಟೇಟ್ ಮಾಡ್ತಿದ್ದೆ ಗೈಸ್. ಬಾಲು ದೂರ ಹೊಡೆಯಕ್ಕೆ ಆಯ್ತಿರ್ಲಿಲ್ಲ, ಸ್ಟ್ರೈಕ್ ರೊಟೇಟ್ ಮಾಡ್ತಿದ್ದೆ. ಬಟ್ ನೆಕ್ಸ್ಟ್ ಮ್ಯಾಚ್ ಹೊಡಿ ಪಕ್ಕ. ನೆಕ್ಸ್ಟ್ ಮ್ಯಾಚ್ ನಡಿ ನಾಶ ಮಾಡ್ಕೊ ಬರೋ. ಏನೇನು ಟೈಮ್ ಆಯ್ತು? ಶರತ್ ಅವ್ರೇನು ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ, ಬರೀ ಸಿಂಗಲ್ ಆಡಿದ್ರು. ಸಿಂಗಲ್ ಬೇಡ ನಮಗೆ, 4 6 ಆ ಥರ ಬೇಕಾಗಿದ್ದು. ಅಲ್ಲಿ ಚಿಕ್ಕ ಹುಡುಗರ ಹತ್ರ ಹೊಡಿತಾವ್ರು, ಯಾಕೆ ಇಲ್ಲಿ ಹೊಡಿಲಿಲ್ಲ? ನೋಡೋದ ನೆಕ್ಸ್ಟ್ ಮ್ಯಾಚ್ ಆಡ್ತೀನಿ ಅಂತ ಹೇಳೋರೆ, ಏನು ಮಾಡ್ತಾರೆ ನೋಡೋದ. ಅಲ್ಲಿ ನೋಡಿಯಪ್ಪ, ನಾವು ಅಲ್ಲಿ ಕೋಚಿಂಗ್ ಕೊಟ್ಟಿರೋ ಅಲ್ಲಿ ಬೌಲಿಂಗ್ ಚೆನ್ನಾಗಿ ಆಗೋರೆ. ಹೆಂಗೆ ಸೋತು ಮೊದಲನೇ ಮ್ಯಾಚ್ ರಾವ್ಲೆನ್ಸ್ ಅವ್ರಿಗೆ. ಕ್ಯಾಮ್ರಾ ಅಲ್ಲಿ ಫುಲ್ 2 ಎಲ್ಲ ಕಡೆ ಬ್ಲಾಗ್ ರಿಲೀಸ್ ಆದ. ಯಾರಿಗೋ ಫ್ಲರ್ಟಿಂಗ್ ಡೈಲಾಗ್ಗಳು ಹೊಡಿತಾವ್ರೆ ಗೈಸ್. ಮ್ಯಾಚ್ ಸೋತಿ ಸಿಕ್ಕಾಪಟ್ಟೆ ಸುಸ್ತಾಗಿ ಇವಾಗ ತಿಂಡಿ ಮಾಡಕ್ ಹೋಗ್ತೀವಿ.
ಟೀಮ್ ಪ್ಲೇಯರ್ಸ್ ನೋಡಿ ಮುಂಚೆ ನಾವು ಒಂದು ಮಾತುಕತೆ ಬರ್ತಿರ್ತಾ ಇದ್ದೀರಲ್ಲ ಗೈಸ್, ನಾವು ಮ್ಯಾಚ್ ಸೋತಿದ್ದು ಬೇಜಾರ ಖುಷಿನ ಅಂತ ಕೇಳಿದ್ರೆ ಬೇಜಾರು ಅಂತ ಏನಾಗಿಲ್ಲ ಅನ್ಕೊಳ್ರಿ. ಹಂಗಂತ ಅಂದ್ಬಿಟ್ಟು ಖುಷಿ ಆಯ್ತು ಅಂತೂ ಅಲ್ಲ, ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಕೊಳ್ರಿ. ಇಲ್ಲಿ ಆಡಿದ್ದು ಇಷ್ಟು ನೋಡಿ, ಇಷ್ಟು ಪೇರೆಂಟ್ಸ್ ಒಂದು ವಾರ ಜಿಮ್ಗೆ ಹೋಗ್ಬೇಕಾಗಿರೋದೇನೋ ಅಷ್ಟು ಒಂದೊಂದೇ ಮ್ಯಾಚಲ್ಲಿ ಅಲ್ಲಿ ಎವಿ ಸಿಂಗಲ್ 2D ನಾನು ಬರೀ ಸ್ಟ್ರೈಕ್ ರೊಟೇಟ್ ಮಾಡ್ತೀವಿ. 9 ಬಾಲ್ಗೇನೋ 7 ಹೊಡೆದ್ಬಿಟ್ಟು ಔಟ್ ಆದಿ. ನೆಕ್ಸ್ಟ್ ಮ್ಯಾಚ್ ಸಕ್ಕತ್ತಾಗಿ ಆಡಬೇಕು, ಆಡ್ತೀನಿ. ಫಸ್ಟ್ ಬ್ಯಾಟಿಂಗ್ ನಂದೆ. ಮತ್ತು ಎಲ್ಲಕ್ಕಿಂತ ಈ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಏನು ಅಂದರೆ ಫಸ್ಟ್ ಬ್ಯಾಟಿಂಗ್ ನನಗೆ ಕೊಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಕೊಟ್ಟಿದ್ದೆ ಖುಷಿ ಆಯಿತು. ನೆಕ್ಸ್ಟ್ ಮ್ಯಾಚ್ ಹೊಡಿತೀನಿ ಗೈಸ್. ನೆಕ್ಸ್ಟ್ ಏನಾದರೂ ಈ ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಇದ್ರೆ ತೇಜಸ್ ಅವರು ನಿಂತ್ಕೋಬೇಕು. ಅದೇ ನೀವು ಕಲ್ಸ್ಕೊಂಡ್ರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಆಡ್ತೀರಾ, ನಿಂತ್ಕೊಂಡ್ರೆ ಸಾಕು. ನಾನೇ ಕರೆಕ್ಟ್ ಆಡಿಲ್ಲ, ನಾನೇ ಯಾಕೆ ಬರೋ ನಿಮ್ಗೆ ಈ ತರ ಆಡ್ಕೊತಿದ್ದೀನಿ. ಇಲ್ಲ ಇದು ಆಕ್ಚುಲಿ ನಾನು ಅದನ್ನ ಹೇಳ್ಬೇಡ್ರ. ಅಲ್ಲ ಅದು ಯಾವಾಗ ಗೊತ್ತಾ ಬ್ರೋ, ಎಲ್ಲರೂ ಚಿನ್ನ ಅನ್ಸ್ತವ್ರ ನೋಡಿ ಹೆಂಗ ಅವ್ರೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನಮ್ಗೇನಾದ್ರು ಪಾಪ ಹುಡ್ದಾಗ ಹಿಂಗೆ ಇರುತ್ತೆ ಬ್ರೋ. ಅದ್ರ ನಮ್ಗೆ ನೆಕ್ಸ್ಟ್ ಪಾಪ ಹುಡ್ದಾಗ ನಮ್ಗೆ ಅಂದ್ರೆ ನಂಗೆ ನಿಂಗಲ್ಲ, ನಿಮ್ಗೆ ಸಪ್ರೇಟ್ ನಂಗೆ ಸಪ್ರೇಟ್. ಅಲ್ಲ ಈ ತರ ಹುಟ್ಬೇಕು ಅಂದ್ರೆ ನೀವು ಇವ್ರನ್ನೇ ನಾನು ಮಾಡ್ತೀನಿ. ಅರ್ಥ ಆಯ್ತು ಅನ್ಸುತ್ತೆ. ನಾವು ನಿಮ್ ತರ ಆಗ್ಬೋದು, ಸೇವಿಂಗ್ ಎಲ್ಲ ಮಾಡ್ತೀವಿ. ನೀವು ನಮ್ ತರ ಆಗಕ್ಕಾಯ್ತದ? ಆಗಲ್ಲ. ಬರ್ಕೊಡ್ತೀನಿ, ಎರಡು ಬಿಡಪ್ಪ, ಎತ್ತೂರು ಫೀಲ್ ಆಗ್ಬಿಡು. ಆತರ ಮಾಡೋಣ, ಆತರ ಮಾಡ್ತೀನಿ ನೋಡೋಣ, ಆತರ ಮಾಡ್ತೀನಿ ನೋಡೋಣ. ನಂತರ ಆಗ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಿದ್ದೀನಿ. ನಾನು ಇಂತರ ಆಗ್ಬೇಕು ಅಂದ್ರೆ ಯಾವ್ದೋ ಒಂದು ಟ್ರಾನ್ಸ್ಫರ್ ಮಾಡಿದ್ರೆ ಆಯ್ತದೆ. ಹಿಂದೆ ಪ್ಲಾಸ್ಟಿಕ್ ಏನು ಇಲ್ಲ ತಾನೆ ಇವಾಗ, ಏನು ಇಲ್ಲ ತಾನೆ, ಏನು ಇಲ್ಲ ತಾನೆ, ಇಲ್ಲ 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 ಏನು ಇಲ್ಲ ತಾನೆ ಇವಾಗ, ಕರೆಕ್ಟಾಗಿ ಏನು ಇಲ್ಲ ತಾನೆ. ಏನಿಲ್ಲ ತಾನೆ. ಈ ವಾದ ವಿವಾದ ನಂತರ ಗೆದ್ದಿದ್ದು ನಾವೇ. ನೀವು ಗಡ್ಡ ಬ್ರೋ, ನಂಗೆ ಮದುವೆ ಆಗಿ ಮಕ್ಕಳಾಗಿ ನನ್ನ ಮಕ್ಳಿಗೆ ಗಡ್ಡ ಬಂದ್ರು. ನಿಂಗೆ ಹಾಲು ತುಪ್ಪ ಬಿಡೋ ಯಾರು ಇರಲ್ಲ, ನಾನೇ ಬರ್ತೀನಿ. ಅಲ್ಲ ನಾನು ವಯಸ್ಸಾಗಲ್ಲ, ಔಟ್ ಆಯ್ತು. ತೇಜಸ್ ಅವ್ರು ಆಕ್ಚುಲ್ ಆಗಿ ನನಗಿಂತ 2 ವರ್ಷ ದೊಡ್ಡವರು. ಗೈಸ್ ನಮ್ಮ ಬ್ರೋ ಹೊಡೆತವ್ರೆ ಚೆನ್ನಾಗಿ ಆಡಿ ಇನ್ನೂ 4 ಮ್ಯಾಚ್ 4 ಹೊಡೀರಿ. ಇರ್ಬೇಕಿತ್ತು ಹೇಳ್ಕೊಟ್ಟಿಲ್ಲ ಈಗ ಹಂಗೆ ಆಡಿ. ಸರಿ ಅಣ್ಣ ಬಾಯ್ ಕಾಣ. ಗೈಸ್ ಆಪೋಸಿಟ್ ಟೀಮ್ ಅವರು ಮೈಟಿ ನಿಧಿ 11 ಅಂತ 91 ನೋಡಿದವ್ರೆ. ನಾವು 45 ಹೊಡೆದು 2 ವಿಕೆಟ್ ಆಗಲಿಲ್ಲ ನಾವು, ಬಟ್ ಆದರೆ ವಿಕೆಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಶರತ್ ಕನ್ನಡಿಗ ನಾನು 10 ಬಾಲ್ ಆಡಿ 7 ರನ್ ಹೊಡೆದು. ಸುದೀಪ್ 29. ಇಷ್ಟ ನಾವು ಕರೆಕ್ಟಾಗಿ ರನ್ನೇ ಹೊಡೆದಿಲ್ಲ. ಗೈಸ್ ಒಂದು ಜೋರಾಗಿ ಜಗಳ ನಡೀತಾ ಇದೆ. ಇದು ಮಚ್ಚು ಕೊಳ್ಳಿ ಎಲ್ಲ ಎತ್ಕೊಬರೋದು ಒಂದು ಬಾಕಿ ಅಲ್ಲ, ಜಗಳ ಐತೆ ಅಂದ್ಬಿಟ್ಟು ಕಾರಲ್ಲಿ ಕೂತಿರೋನ್ನ ಕರ್ಸ್ಬಿಟ್ಟು ನೀವು. ನಾನು ಹಂಗೆ ಅನ್ಕೊಂಡೆ, ಇವ್ರ ರಾಡ್ ಹಿಡ್ಕೊಂಡು ನಿಜ ಜಗಳ ಆಯ್ತಾ ಬ್ರೋ ಸುದೀಪ್? ಅಲ್ಲಿ ಜಗಳ ಏನಾಗಿಲ್ವಾ? ಬರ್ಲಿ ಅಂತ ಮಂಜಣ್ಣ ಆಗ್ಬೇಕಿತ್ತಲ್ಲ. ಆಗಿದ್ರೆ ಚೆನ್ನಾಗಿರೋದು. ಇಲ್ಲಿ ನೋಡಿ ಇದಾಡ್ತಾ ಫ್ರೀ ಫೈರ್. ಗೈಸ್ ಅಲ್ಲಿ ನೋಡಿ ಜಗಳ ಆಡದಂತಾನೆ ವಿಕೆಟ್ ಎಲ್ಲ ಉಳಿಸ್ಬಿಟ್ಟವ್ರೆ. ಗೈಸ್ ಇಲ್ಲೇ ನೋಡಿ ನಾವು ಕ್ರಿಕೆಟ್ ಆಡ್ತಿರೋದು. ಇದೇ ನಮ್ಮ ಸ್ಟೇಡಿಯಮ್, ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟೇಡಿಯಂ ಇದು, ಅವ್ರ ಹೆಸರು ಇಟ್ಟಿರೋದು. ಗೈಸ್ ಇವಾಗ ನಮ್ಮ ಟೀಮು 2ನೇ ಮ್ಯಾಚು ಟಾಸ್ ಆಯ್ತೈತೆ. JC ಬಾಯ್ಸ್ ಮತ್ತೆ ನಮ್ದು ರಾಯಲ್ ಕನ್ನಡಿಗನ್ಸ್. ಗೈಸ್ ನಾಯಕ ಸುದೀಪ್ ಟಾಸ್ ಗೆದ್ದು, ಇಲ್ಲ ಟಾಸ್ ಸೋತು ಬ್ಯಾಟಿಂಗ್. ಗೈಸ್ ಮೋಸ್ಟ್ಲಿ ಅವರೇ ಬೌಲಿಂಗ್ ತಗೊಂಡಿರ್ತಾರೆ. ಮಾಡ್ಬಿಟ್ಟು ನಮ್ಮ ಅಣ್ಣನ ಸ್ವಸ್ಥ ನಿಮ್ಮ ಅಣ್ಣ ಡಾನಾ ಬಲಲ್ಲ. ಟಾಸ್ ಗೆದ್ದ ಸೋತವ್ರ ಮ್ಯಾಚ್ ಅವ್ರಿಗೆಲ್ಲ ಹೇಳಿವ್ರ ಏನ್ ಗೊತ್ತಾ, ಅದಲ್ಲ ಫಸ್ಟ್ ಮ್ಯಾಚು ನೀವು ಲೇಟ್ ಆಗಿ ಬಂದ್ರಿ, ನೀವು ಬಂದಿರ್ಲಿಲ್ಲ, ಅದಕ್ಕೆ ಟಾಸ್ ವಿನ್ ಅದೇ. ಇವಾಗ ನೀವು ಬಂದ್ರಿ, ಇದ್ರಾಗೂ ಕಂಟೆಂಟ್ ನೋಡ್ತೀವಿ. ಮ್ಯಾಚ್ ಆಡ್ಬೇಕಲ್ಲ ಮಂಜು ಬ್ರೋ ಕೊಟ್ಟಿರೋದು ಇದು ಸನ್ಸ್ಕ್ರೀನ್ ಅದು ವಾಶ್ರೂಮ್ ಬಂದು ಹಾಕಂತಿರೋದು. ಮತ್ತೆ ಲೆಕ್ಕಿ ಹೋಗಿತ್ತು, ಮತ್ತೆ ಲೆಕ್ಕಿ ಹೋಗಿತ್ತು. ಇದೇನ್ ಮನೇನಾ ಡ್ರೆಸ್ಸಿಂಗ್? ಶರತ್ ಅವ್ರು ಕೂಡ ಸಿಕ್ಸ್ ಹೋಗೋ ಸಾಧ್ಯತೆ ಇದೆ.
ನೋಡ್ರಿ ಇವರೇ ಗೆದ್ಬಿಡ್ತಾರೆ. ನಾವು ಇಲ್ಲೇ ಲೈವ್ ನೋಡ್ತಾ ತಿರ್ಗಿ ಲೈವ್ ಹಾಕಿ ಕೂತಿದೀವಿ ಫೋನಲ್ಲಿ. ನೋಡಿ ಗೈಸ್ 6 ಚೆನ್ನಾಗಿ ಹೊಡೆದ ಚೆನ್ನಾಗಿ ಹೊಡೆದ. ಕ್ಯಾಮ್ರಾಮನ್ ಮುಸ್ತಫಾ ಜೊತೆ ಗೋಲಿ. ಗೈಸ್ ನಮ್ಮ ಬ್ಯಾಟ್ಸ್ಮನ್ಗಳು ಬತ್ತವ್ರು ನೋಡ್ರಿ. ಟೋಟಲ್ 39 ರನ್ ಆಗೈತೆ ಅಷ್ಟೇ ಬರೀ. ಟಾರ್ಗೆಟ್ 39. ನೋಡೋ ಬನ್ನಿ ಇದನ್ನಾರು ಡಿಫೆಂಡ್ ಮಾಡಿ ಈ ಮ್ಯಾಚ್ ಆದ್ರೂ ಹೊಡಿತೀವೋ ಇಲ್ವೋ. ತಗೊಳಕ್ಕೆ ಶರತ್ ರೆಡ್ಡಿ ಅವರು ತಲೆ ಸಂಧ್ಯಾ ಅವರು ಬಾಲಿಂಗ್ ಅಲ್ಲಿ ಇದ್ದಾರೆ. ಯಾವ ತರ ಆಡ್ತಾರೆ ಅಂತ ನೋಡ್ಬೇಕು. ಇವಾಗ ಮಸ್ತಾಗಿ ಮ್ಯಾಚ್ ನಡೆಯಲಿದೆ. ಹಾಗೆ ಶರತ್ ಅವರು ಕೂಡ ಅಂಕಣದಲ್ಲಿ ಕ್ರೇಜಿಯಾಗಿ ಆಡಕ್ಕೆ ಪ್ಲಾನ್ ಹಾಕಿದ್ದಾರೆ. ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡಿ ಇವಾಗ ಲಾಸ್ಟ್ ಟೈಮ್ ಫೀಲ್ಡಿಂಗ್ ಮಾಡಿಲ್ಲ ಶರತ್ ಅವರು. ಯಾಕಂದ್ರೆ 10 ಗಂಟೆ ತನಕ ಮಲ್ಕೊಂಡಿದ್ರು. ಅದಕ್ಕೆ ಅದು ಬೇರೆ ಪ್ರಶ್ನೆ. ಪಿಂಟೋರ್ ಇದಾದ್ರೂ ಗೆಲ್ತೀರಾ ಏನು ಗೊತ್ತಿಲ್ಲ ಬ್ರೋ. ಅವ್ರು ಹೆಂಗ್ ಆಡ್ತಾರೆ ನಾನು ನೋಡ್ತಾ ಇರ್ತೀನಿ ಅಷ್ಟೇ. ನೋಡಿ ಬ್ರೋ ಕಷ್ಟ ಇದೆ ನೋಡೋಣ. ಯಾರು ಜೆಪಿನ ಅಲ್ಲ ಶರತ್ ಟೀಮ್ ಅವರು. ಶರತ್ ಟೀಮು ಬರೀ 39 ಅಲ್ಲ. ಜಾಸ್ತಿ ನಮ್ನ ಡಿಮೋಟಿವೇಟ್ ಮಾಡ್ಬೇಡಿ. ಅಲ್ಲ ಗೆಲ್ಲಿ ಅಂತ ಆಸೆ ಇದೆ, ಆದ್ರೆ ಸ್ವಲ್ಪ ಕಷ್ಟ ಇದೆ. ನೋಡೋಣ, ಹೇಳಕ್ಕಾಗಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕೇಳಿಸ್ತಲ್ಲ. ಅಯ್ಯೋ ಏನು ಸಂಧ್ಯಾ ಅವರು ಗೈಸ್ ಓವರ್ ಫುಲ್ ಚುಕ್ಕಿ ಎಸೆದು ಡಾಟ್ ಮಾಡಿದ್ದಾರೆ ಓವರ್ ಫುಲ್ ನ. ಶರತ್ ಅಣ್ಣ ಅವ್ರು ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ ನೋಡಿ ಬ್ರೋ. ಎಂಕರೇಜ್ ಮಾಡಿ ಎಲ್ಲರೂ. ಶರತ್ ಅಣ್ಣ ಎಲ್ಲ ಜೋರಾಗಿ. ಇನ್ನೂ ಕೇಳಿಸ್ತಲ್ಲ, ನನಗೆ ಕೇಳಿಸ್ತಿಲ್ಲ. ಅದು ಜೋರಾಗಿ ಹೇಳ್ಬೇಕು. ಇಲ್ಲಿ ಬಂದು ಕೇಳ್ತಿದ್ರು ಶರತ್ ಅಣ್ಣ ಇಲ್ಲ ಅಂದ. ಫೀಲ್ಡ್ ಒಳಗಡೆ ಹೋಗ್ಬಿಟ್ಟು ಸೆಲ್ಫಿ ತಗೋತವ್ರ ನೋಡಿ ಹೇಗಿದೆ. ಆದ್ರೂ ಒಂದು ಒಳ್ಳೆ ಗುಣ ಮೆಚ್ಚಬೇಕು ಗೈಸ್. ಏನಂದ್ರೆ ಯಾರು ಬಂದ್ರು ಮಾತಾಡಿಸ್ತಾರ. 10 ರೂಪಾಯಿ ಕೊಟ್ಟಿರೋದಲ್ಲ. ಯಾರ ಲವ್ ನಿಜ ಹೇಳಿದ್ರೆ ಹಂಗೇನ ಜನಗಳು ಹಿಂಗೇನದ. ನಿಜ ಹೇಳಿದ್ರೆ ಹಿಂಗೇನದ. ಓವರ್ ಬಿಲ್ಡಪ್ ಯಾರ ಓವರ್ ಬಿಲ್ಡಪ್ ಏನ್ ಮಚ್ಚ ಅದ್ರಲ್ಲಿ. ನಮ್ಮ ಅಮ್ಮನ ಬೇಕು ಅಂತ ಕಳಿಸ್ತೀರಿ, ಬಿಡಿಸ್ತಿಲ್ಲ ನಾವು. ಗೈಸ್ ಆಟೋಗ್ರಾಫ್ ಹಾಕ್ಸ್ಕೊತಾವನೆ ಹುಡುಗ ನನ್ನ ಹತ್ರ. ಹೊಸ್ದಾಗಿ ಹಾಕ್ಲ ನಾನು. ಓಕೆ ಸರ್, ಲವ್ ಯು ಸರ್. ಗೈಸ್ ಕಾರ್ ಸ್ಟಾರ್ಟ್ ಐತಲ್ಲ ಅನ್ಕೊಳ್ರಿ, ಬ್ಯಾಟ್ರಿ ಡೌನ್ ಆಗ್ಬಿಟ್ಟು. ಇಲ್ಲಿ ನೋಡ್ರಿ ಆರನ್ ಅದಕ್ಕದೇ ಹೊಡ್ಕತೈತೆ. ಕಾರ್ ಸ್ಟಾರ್ಟ್ ಐತಲ್ಲ, ತಳ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು, ಬ್ಯಾಟ್ರಿ ವೀಕ್ ಆಗೈತೆ. ಬ್ಯಾಟ್ರಿ ಗೈಸ್ ಹೆಚ್ಚು ಕಮ್ಮಿ ಒಂದು ಗಂಟೆ ಟೈಮು ಸುಮ್ಮನೆ AC ಹಾಕ್ಬಿಟ್ಟು ಕಾರ್ ಇಂಜಿನ್ ಸ್ಟಾರ್ಟ್ ಮಾಡದಂತೆ ಹಂಗೆ ನಿಲ್ಸ್ಬಿಟ್ಟಿದ್ದು. ಕಾರ್ ಇದು ಬಿಸಿಲಿಗೆ ಕುತ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಬ್ಯಾಟ್ರಿ ಫುಲ್ ವೀಕ್ ಆಗದೆ. ಫೋನ್ ಚಾರ್ಜರ್ ಹಾಕಿದ್ವಲ್ಲ ಅದಕ್ಕೆ. ನನಗೆ ಎತ್ತುತ್ತವನಿ, ಏನದು ಮಿರರ್ ಎತ್ತುತ್ತವನಿ. ಮಿರರ್ ಎತ್ತಕೈತಲ್ಲ, ಮಿರರ್ ಮೇಲೆ ಬತ್ತೈತಲ್ಲ. ನಂಗೆ ಇವಾಗಲೇ ಗೊತ್ತಾಗಿದ್ದು ಪವರ್ ಬ್ಯಾಟ್ರಿ ಇದ್ರೇನೆ ಮಿರರ್ ಇವೆಲ್ಲ ವರ್ಕ್ ಆಗೋದು ಅಂತ ಅಂದ್ಬಿಟ್ಟು. ಇವಾಗ ಈ ತರ ಪರಿಸ್ಥಿತಿ ಆಗೈತೆ. ಕಾರ್ ಸ್ಟಾರ್ಟ್ ಐತಲ್ಲ, ಇಸ್ರಲ್ಲಿ ಏನೋ ರೆಡಿ ಮಾಡ್ತಾವನೆ. ಗ್ಯಾರೇಜ್ ಹೋದ್ರೆ ಚಾರ್ಜ್ ಮಾಡ್ಕೊಡ್ತಾರೆ. ಪಕ್ಕ ತಾನೆ ಬ್ಯಾಟ್ರಿ ಗೈಸ್. ಈ ತರ ಪರಿಸ್ಥಿತಿ, ಈ ತರ ಕಾರ್ ಸ್ಟಾರ್ಟ್ ಆಗದೆ ಮಧ್ಯೆ ಯಾವ್ದಾರು ಒಂದು ರೋಡಲ್ಲಿ ನಿಂತ್ಕೊಂಡು ಬೇರೆ ಯಾರು ಬಂದು ಹೆಲ್ಪ್ ಮಾಡ್ತಾರೆ ಅಂತ ಆ ತರ ಒಂದು ಆಸೆ ಇರ್ತಿದ್ ನಂಗೆ. ಅಂದ್ರೆ ಬೇರೆ ಯಾರು ಬಂದು ಹೆಲ್ಪ್ ಮಾಡ್ಬೇಕು, ನಾನು ಈ ತರ ಮಧ್ಯ ರೋಡಲ್ಲಿ ನಂಗೆ ಗಾಡಿ ಕೆಟ್ಟ ನಿಂತ್ಕೋಬೇಕು ಅನ್ನೋ ತರ. ಇವಾಗ ಅದು ಈಡೇರ್ತಾ ಇದೆ. ಇನ್ಫ್ಲುಯೆನ್ಸರ್ ಕ್ರಿಕೆಟ್ ಏನೇನು ಆಸೆ ಇದ್ರೆ ನೀನ್ ಈ ತರ ಸೀರಿಯಸ್ ಆಗಿ ನಂಗೆ ಅದೊಂಥರ ಆಸೆ ಹಂಗೆ ನಿಂತ್ಕೊಳಕ್ಕೆ. ಗೈಸ್ ಇವಾಗ ಬ್ಯಾಟ್ರಿ ಬಿಚ್ಕೊ ಹೋಯ್ತವ್ರೆ. ಬಿಚ್ಕೊ ಹೋಗ್ರಪ್ಪ. ಗೈಸ್ 2 ನಟ್ಟು ಬೋಲ್ಟ್ ಕಿತ್ತು ಕೊಟ್ಟವ್ರೆ. ಗುಳಿ ಮನ್ಸೆ ಎಲ್ಲ ಅದು. ಇಸ್ರಾರ್ ಹೇಳಿದ ಮಾತು ಕೇಳ್ಬೇಕು ಗುಳಿ ನೀನು. ಇಸ್ರಾರ್ ಮೆಕ್ಯಾನಿಕ್ ಇಸ್ರಾರ್ಗೆ ಅಡಿಗೆ ಭಟ್ರು. ನಾನು ವಿಡಿಯೋ ಡೈಲಿ ನೋಡ್ತಾರಂತೆ. ಇವಾಗ ಇವರೇ ಹೆಲ್ಪ್ ಮಾಡ್ತವ್ರೆ. ನಿಮ್ಗೆ ಗೊತ್ತಿರೋ ಗ್ಯಾರೇಜ್ ಇಲ್ಲ ಆಯ್ತಾ? ಓಕೆ. ಸಳ್ಳೇನು ಸ್ಟಾರ್ಟ್ ಮಾಡಕ್ಕಾಗಲ್ವಾ? ಓಕೆ. ಓಕೆ, ಸ್ವಲ್ಪ ಅವ್ರು ಕಳ್ಸಿ, ಅವ್ರು ಇಲ್ಲೇ ಸ್ಟಾರ್ಟ್ ಅಂದ್ರೆ ಬ್ಯಾಟ್ರಿ ತಗೊಂಡೋಗಿ ಸ್ಟಾರ್ಟ್ ಮಾಡ್ಕೊಂಬತ್ತಾರ. ಸ್ಟಾರ್ಟ್ ಆಗ್ಬಿಟ್ಲಪ್ಪ ದೇವ್ರೆ. ಪ್ಲೀಸ್ 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 ಪ್ಲೀಸ್. ಗೈಸ್ ಬ್ಯಾಟ್ರಿ ತಗೊಬಂದು ಆಗ್ಲಿಲ್ಲ ಅನ್ಕೊಳ್ರಿ. ಇವಾಗ ತಿರ್ಗಾ ವಾಪಸ್ ಹೋಗ್ಬೇಕು. ಅಕಸ್ಮಾತ್ ಏನಾದ್ರು ನಾವು
ಇದು ಬ್ಯಾಟ್ರಿ ಏನಾದರೂ ನಾವೇ ಚಾರ್ಜರ್ ಮಾಡಿಸಿದ್ರೆ 7-8 ಅವರ್ ಚಾರ್ಜರ್ ಆಗಬೇಕಂತೆ. ಸೊ ಅಷ್ಟೊತ್ತು ಅದ್ರ ಬದಲು ಇವರು ಸರ್ವಿಸ್ ಅವ್ರಿಗೆ ಫೋನ್ ಮಾಡ್ತಿದ್ದೀನಿ. ಹಲೋ ಮಹೇಂದ್ರ ಗಾಡಿ ಅವರು, ಇವಣ್ಣ ದೇವ್ರು ಬಂದಂಗೆ ಬಂದವ್ರೆ. ಅಣ್ಣ ಲವ್ ಯು ಅಣ್ಣ. ಗೈಸ್ ಅಣ್ಣ ಸ್ಟಾರ್ಟ್ ಮಾಡ್ತವ್ರೆ ಸದ್ಯಕ್ಕೆ. ಅಣ್ಣ ಲವ್ ಯು ಅಣ್ಣ. ಸದ್ಯ ಸ್ಟಾರ್ಟ್ ಆಗ್ಬಿಡ್ತು ಗಾಡಿ. ಹೆವಿ ಖುಷಿ ಆಯ್ತು ಅನ್ಕೊಳ್ರಿ. ಇವಾಗ ಇನ್ನೂ ಅಲ್ಲಿ ಬ್ಯಾಟ್ರಿ ತಳ್ಳೋದು ಪಳ್ಳೋದು ಹಂಗೆಲ್ಲ ಮಾಡ್ತೀವ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಗೈಸ್ ಮಧ್ಯ ಕಾರ್ ರೆಡಿ ಆಗೋ ಗ್ಯಾಪಲ್ಲಿ ಕಾರ್ ಕಿಟ್ಟೋಗಿತ್ತಲ್ಲ, ಆ ಗ್ಯಾಪಲ್ಲಿ ಊಟ ತಿನ್ಕೊಂಡು ಇವಾಗ ವಾಪಸ್ ಸ್ಟೇಡಿಯಂ ಹೋಗ್ತಾ ಇದೆ. ನಿಜ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ನೀನ್ ನೋಡಿ ಹೇಳಿರ್ತಾರೆ ಬ್ರೋ. ಈ ತರ ಏನ್ ಬ್ರೋ ತೇಜು ಬ್ರೋ ಹೇಳ್ತೆ. ತೇಜು ಫಸ್ಟ್ ಕೊಟ್ಬಿಟ್ಟು ಮಾತಾಡಯ್ಯ. ಬ್ಯಾಟಿಂಗ್ ಆಡಲ್ಲ, ಬೌಲಿಂಗ್ ಆಡಲ್ಲ. ಯಾಕೆ ಬಂದು ಸೇರ್ಕೊಂಡ್ರಿ ಬ್ರೋ ನಮ್ ಟೀಮ್ಗೆ? ನಿಮ್ಮಿಂದಾನೆ ಬ್ರೋ ಸೋತಿರೋದು ಟೀಮು. ಸರಿನಪ್ಪ ಅನ್ಕೊಳಪ್ಪ, ನಮ್ ಜನ ಇದಾರೆ ಸಪೋರ್ಟ್ ಮಾಡ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಏ ಅಣ್ಣ ಎಲ್ಲಿ ಅಲ್ಲ, ನಿನಗೆ ಬ್ಯಾಟಿಂಗ್ ಆಡಕ್ ಬರಲ್ಲ ಅಂತ ಯಾರು ಹೇಳಿದ್ದು? ಅಲ್ಲ, ಅದಕ್ಕೂನು ಜನಕ್ಕೂನು ಅದಕ್ಕೂ ಇದಕ್ಕೂ ಹೆಂಗ್ ಸಂಬಂಧ ಕಟ್ತಿದ್ಯಾ ಹೇಳು. ಹೆಂಗ್ ಸಂಬಂಧ ಕಟ್ಟಿ ಆಡೋದ್ ಆಡ್ಕೋ, ನಮ್ ಜನ ನೋಡ್ಕೋತಾರ ನನ್ನ. ಏನು ಅಷ್ಟೇ ನೆಕ್ಸ್ಟ್ ಮ್ಯಾಚ್ ಬೆಂಗಳೂರು ಹೀರೋಸ್ ಮೇಲೆ ಬೀಳ್ತಾ ಇರೋದು ನಮ್ದು. ನೆಕ್ಸ್ಟ್ ಮ್ಯಾಚ್ ಏನಾಯ್ತಿದೆ ಪಕ್ಕ ಶರತ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ನಾವ್ ಗೆಲ್ತೀವಿ. ಇವಾಗ ಸುದೀಪ್ ಬ್ರೋ ಕೇಳಕ್ ಹೋಯ್ತವ್ರೆ ಆರ್ಗನೈಸರ್ನ, ಆಯ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಅವ್ರು ಏನಾದ್ರು ಇಲ್ಲ ಅಂದ್ರೆ ನಾವು ವೇಟ್ ಮಾಡೋದು. ನನ್ನೇನು ಮನೆಗೆ ಸುಮಾರು ಲೇಟ್ ಆಯಿತು ಅಂದ್ಕೊಳ್ರಿ. ಒಂದು ಮ್ಯಾಚ್ ಆಡಿಸ್ಬಿಟ್ಟು ಒಂದಾದ್ಮೇಲೆ ಆಮೇಲೆ ಲೇಟಾಗಿ ಆಡಿಸ್ತೀನಿ ಅಂತ ಹೇಳಿ. ಅಕಸ್ಮಾತ್ ನಾವು ಇವತ್ತು ಏನಾದ್ರು ಸೋತ್ರೆ ಇನ್ನು 3 ಮ್ಯಾಚ್ ಇದೆ ಅಂತ ಮೂರು ಹೊಡಿಬೇಕು. ಅದು ರನ್ ರೇಟಿಂದ ಹೋದಂಗೆ, ಇಲ್ಲ ಅಂದ್ರೆ ಮನೆಗೇನೆ ನಾಳೆ ಬರಂಗಿರಲ್ಲ. ನನ್ನ ಪ್ರಕಾರ ಸೋಲ್ತೀವಿ ಅನ್ಸುತ್ತೆ. ನೋಡುವ ಏನಾಯ್ತು. ಆರಾಮ ಬ್ರೋ? ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ಅವರ ನಮಸ್ಕಾರಗಳು. ಚಿನ್ನು ನನ್ನ ತಂಗಿ ನೋಡ್ಕೊ ಹುಷಾರಾಗಿ. ಸಾರಿ ನಿಮ್ ತಂಗಿ. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರೀಲ್ಸ್ ಮಾಡ್ತಾ ಇರೋದಲ್ಲ, ಅವರೆಲ್ಲ ಒಂದು ಕ್ರಿಕೆಟ್ ಪಂದ್ಯಾವಳಿ ಇಡ್ಸ್ಬಿಟ್ಟು ಮಾಡ್ತಾ ಇರೋದು. ನೀವು ನೋಡಕ್ ಬಂದಿರೋದಾ? ನೋಡಿದ್ರಾ? ನನ್ನ ಬ್ಯಾಟಿಂಗ್ ನೋಡಿದ್ರಾ? ಇವಾಗ ಬಂದಿದ್ರಾ? ಸುಹೇಲ್ ಬ್ರೋ ಬರ್ತೀನಿ ಬ್ರೋ. ಬಾಯ್ ಬಾಯ್. ಸುದೀಪ ಬಾಯ್ ಬ್ರೋ. ಲವ್ ಯು ಬ್ರೋ. ಕಸ್ವಾಗಿ ಹೋಗಿ ಬರ್ತೀನಿ. ನಮ್ಮ ಮನೆಗೆ ಬರ್ಬೇಕು ನೀವು. ಚಿನ್ನು ಆಯ್ತಾ? ಲವ್ ಯು ಚಿನ್ನು. ಹಾ ಪಕ್ಕ. ನಾವು ಊಟಕ್ಕೆ ಬಿಡುವ ಬ್ರೋ. ಚೆನ್ನಾಗಿರ್ತದೆ ಬ್ರೋ. ಬಾಯ್ ಬ್ರೋ. ಬೀಳೋದಂತೂ ಫಿಕ್ಸ್. ನಿಮ್ ಗಾಡಿಯಲ್ಲಿ ಹೊಂಟು ಬಿಡುವ ಬ್ರೋ. ಫುಲ್ ಅಡ್ವೆಂಚರ್ ಮಾಡುವ. ಚೇತು ಬ್ರೋ. ಸಿಗೋಣ ಮತ್ತೆ. ಬಾಯ್ ಬಾಯ್. ಮಾಡ್ತೀನಿ ಬ್ರೋ. ಚಿರು ಬಾಯ್. ಚಿನ್ನು ಬಾಯ್ ಬ್ರೋ. ಸಿಗೋಣ ಮತ್ತೆ. ಬಾಯ್. ಗೈಸ್ ಇಲ್ಲೂ ಕ್ರಿಯೇಟರ್ಸು, ಅಲ್ಲಿ ಕ್ರಿಕೆಟ್ ಆಡ್ತಿರೋ ಕ್ರಿಯೇಟರ್ಸು, ಮತ್ತೆ ಈ ಕಡೆ ಕ್ರಿಯೇಟರ್ಸು, ಮತ್ತೆ ಈ ಕಡೆ ಕೂತಿರೋ ಕ್ರಿಯೇಟರ್ಸು, ಆ ಕಡೆ ಕ್ರಿಯೇಟರ್ಸು, ಆಮೇಲೆ ಸ್ವಲ್ಪ ಆಡಿಯನ್ಸು. ಗೈಸ್ ಇವಾಗ ಇನ್ನೂ ಕ್ರಿಕೆಟ್ ಮ್ಯಾಚ್ಗಳು ನಮ್ಮ 3 ನಾನು ಹೊರಡ್ತವನಿ. ಯಾಕಂದ್ರೆ ಇನ್ನು ಈ ಮ್ಯಾಚ್ ಆದ್ಮೇಲೆ ನಮ್ದು ಆಡ್ಸೋದಂತೆ. ಇಲ್ಲ ಮುಂಚೆ ಇನ್ನೊಂದು ಮ್ಯಾಚ್ ಇತ್ತು, ಆ ಮ್ಯಾಚ್ ಆಗೋ ತನಕ ವೆಯ್ಟ್ ಮಾಡ್ತೀನಿ. ನಮ್ ನೆಕ್ಸ್ಟ್ ಆಡಿಸ್ತಾರೇನೋ ಅಂತ ಆಡಿಸ್ನೇನೋ, ಅದಕ್ಕೆ ಹೋಯ್ತವನಿ. ತೇಜು ಬ್ರೋ, ನಿಮ್ ಪ್ರಕಾರ ಕ್ರಿಕೆಟ್ ಬ್ಯಾಟು ಬಾಲ್ ಅಂದ್ರೆ ಏನು ಬ್ರೋ? ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವ್ ನಾವು. ಬ್ಯಾಟ್ ಅಂದ್ರೆ ಕೋಲು, ಬಾಲ್ ಅಂದ್ರೆ ಚೆಂಡು. ಹೇಳು ಬ್ರೋ. ಏನ್ ಬ್ರೋ? ಎಲ್ಲದಕ್ಕೂ ಅದ್ರದ್ದೇ ಆದ ಅಭ್ಯಾಸ ಪ್ರತಿಫಲ ಎಲ್ಲ ಸಿಗ್ತಾ ಇರ್ತದಲ್ಲ. ಬ್ಯಾಟು ಕ್ರಿಕೆಟ್ ಅಂದ್ರೆ ಇಷ್ಟ ನಿಮ್ಗೆ? ಇಷ್ಟ ಬ್ರೋ. ಓಕೆ. ಆಡಕ್ ಆಗ್ತಾಯಿಲ್ಲ. ಆದ್ರೆ ಆಡಲ್ವಲ್ಲ ಯಾಕೆ ಬ್ರೋ? ಆಡ್ತಾ ಇಲ್ಲ ಯಾಕೆ ಅಂದ್ರೆ ಕೊಟ್ಟಿಲ್ಲ ಕರೆಕ್ಟ್ ಆಗಿ. ಯಾಕೆ ಕೊಟ್ಟಿರ ಒಂದ್ ಬ್ಯಾಟಿಂಗ್ ಒಂದ್ ಬಾಲಿಂಗ್ ಕೊಟ್ಟಿರೇನಯ್ಯ. ಸುಮ್ನೆ ಡೈಲಾಗ್ ಕೇಳಕ್ ಬಂದು ಪ್ರಾಕ್ಟೀಸ್ ಮ್ಯಾಚ್ ಆಡು ಅಂದ್ರೆ ಇನ್ನೊಬ್ರಿಗೆ ಬಾಲ್ಗಳು ಹಾಕಂತ್ಯ ಹಾಕೊಡ್ತೀಯ. ನೀನ್ ಮುಂದೆ ಒಂದ್ ಬಾಲ್ ಆದ್ರೂ ಹಾಕ್ಸ್ಕೊಡ್ದ? ಗೊತ್ತೇನು ಎಲ್ಲ ಬೋಲ್ಡ್ ಮಾಡಿ 3 ಜನ ನಾನು ನಮ್ ಟೀಮ್ನೆ ಪ್ರಾಕ್ಟೀಸ್ ಅಲ್ಲಿ ಕೇಳಕಪ್ಪ. ಸುದೀಪ್ ಕೇಳಕಪ್ಪ ಹೇಳ್ತಾರೆ ಎಲ್ಲ ಯಾರು ಕೊಡೋದೇ ಇಲ್ಲ ಅಂದಾಗ ಈ ತರ ಮಾತುಗಳು ಆಡ್ಬೋದು. ಮಿಸ್ಟರ್ ಶರತ್ ಸರಿ ಚಿನ್ನು. ಸರಿ ಹುಷಾರು. ಬೇಕಾ ಮಡಿಕದ್ಯಾ? ಬೇಡವಾ? ಇರ್ಲಿ. ಹೇಳ್ರಿ ಇವಾಗ ಅಣ್ಣ ಒಂದ್ ಫೋಟೋ ಬಾಣ ಬಾಣ ಈ ಕಡೆ ಅಣ್ಣ ಬರ್ರಿ. ಎಲ್ರು ಮಂಕ್ ಮಾಡಕ್ ಬಿಡ್ತೀಯ ಬ್ರೋ ನೀನಂತೂ. ಕಿರ್ಚಿ. A few moments later.
ಮತ್ತು ಗೈಸ್ ಮತ್ತೆ ಕೊನೆಯಲ್ಲಿ ಜಗಳ ಆಯಿತು ಇನ್ಫ್ಲುಯೆನ್ಸರ್ಸ್ ಎಲ್ಲರಿಗೂ. ಅದೇ ಸಿಕ್ಕಾಪಟ್ಟೆ ಟೈಮ್ ತಿಂದ್ಬಿಡ್ತು ಅಂದ್ಕೊಳ್ರಿ. ಕರೆಕ್ಟಾಗಿ ಮ್ಯಾಚ್ ಆಡೋಕ್ಕಾಗಲಿಲ್ಲ. ಪೊಲೀಸವರೆಲ್ಲ ಬಂದು ಮ್ಯಾಚ್ ಎಲ್ಲ ರದ್ದು ಮಾಡಿ ಕೊನೆಗೆ ಎಲ್ಲರೂ ಅಷ್ಟೇ ಇನ್ನೇನು ಟೈಮ್ ಆಗಿಬಿಟ್ಟಿತ್ತಲ್ಲ ನೈಟ್ ಹಂಗೆ 8-9 ಗಂಟೆ ಹಂಗೆ ಆ ಪೊಲೀಸವರೆಲ್ಲ ಬಂದ್ಬಿಟ್ಟು ಹಂಗೆ ಮಾಡಿದ್ರಂತೆ. ನಾನು ಅಷ್ಟೊತ್ತಿಗೆ ಬಂದೇ ಬಿಟ್ಟಿದೆ. ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಎಲ್ಲೋ ಜಾಸ್ತಿ ಗೈಸ್ ಸ್ಟಾರ್ಟ್